ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತವನ್ನ ಹೇಳುತ್ತೇನೆ. ಇವತ್ತು 10ನೇ ತರಗತಿ ಗಣಿತ ಭಾಗ 1 ಘಟಕ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಅಭ್ಯಾಸ 3.1 ನಲ್ಲಿ ಕೊನೆಯ ಒಂದು ಪ್ರಶ್ನೆ 7ನೇ ಪ್ರಶ್ನೆಯನ್ನ ಇವತ್ತು ನಕ್ಷೆಯ ಮೂಲಕ ಹೇಗೆ ಬಿಡಿಸಿ ತೋರಿಸುವುದಂತೇಳಿ ನಾನು ಹೇಳಿಕೊಡ್ತೇನೆ. ಪ್ರಶ್ನೆ ನೋಡೋಣ. x minus y plus 1 is equal to 0 ಮತ್ತು 3x plus 2y minus 12 is equal to 0 ಸಮೀಕರಣಗಳ ನಕ್ಷೆಗಳನ್ನು ಎಳೆಯಿರಿ. ಈ ರೇಖೆಗಳು ಮತ್ತು x ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿರಿ ಹಾಗೂ ತ್ರಿಕೋನೀಯ ವಲಯವನ್ನು ಛಾಯೆಗೊಳಿಸಿರಿ. ಈ ಒಂದು ಪ್ರಶ್ನೆಯಲ್ಲಿ ನಮ್ಗೆ ಏನ್ ಕೊಟ್ಟಾರಂದ್ರೆ 2 ಸಮೀಕರಣಗಳನ್ನ ಕೊಟ್ಟಾರ. ಅದನ್ನ ನಕ್ಷೆ ಮೂಲಕ ನಾವು ಬಿಡಿಸ್ಬೇಕು ಮತ್ತು x ಅಕ್ಷದಿಂದ ಒಂದು ತ್ರಿಭುಜ ಉಂಟಾಗುತ್ತದೆ. ಆ ತ್ರಿಭುಜಗಳ ಶೃಂಗ ಬಿಂದುಗಳನ್ನ ನಾವು ಕಂಡುಹಿಡಿಬೇಕು. ಶೃಂಗ ಬಿಂದುಗಳನ್ನ ನಿರ್ದೇಶಾಂಕಗಳನ್ನ ನಾವು ಕಂಡುಹಿಡಿಬೇಕು ಹಾಗೂ ತ್ರಿಕೋನೀಯ ವಲಯವನ್ನ ನಾವು ಛಾಯೆಗೊಳಿಸಬೇಕು ಅಂತ ಹೇಳಿದ್ದಾರೆ. ಈಗ ಹೇಗ್ ಬಿಡಿಸೋದು ಅನ್ನೋದನ್ನ ನಾನು ಪರಿಹಾರದ ಮೂಲಕ ಹೇಳ್ಕೊಡ್ತೇನೆ. ಪರಿಹಾರ: ಮೊದಲು 2 ಸಮೀಕರಣಗಳನ್ನ ಬರ್ತ್ಕೊಳ್ಬೇಕು ಮತ್ತು 1ನೇ ಸಮೀಕರಣ x minus y plus 1 is equal to 0 ಅಂತಾಯ್ತು. 2ನೇ ಸಮೀಕರಣ 3x plus 2y minus 12 is equal to 0. ಈಗ x ನ ಬೆಲೆಯನ್ನ ಹಾಕಿದಾಗ y ಬೆಲೆ ನಾವು ಕಂಡು ಹಿಡ್ಕೊಳ್ಳೋ ಉದ್ದೇಶದಿಂದ ನಾನು ಏನ್ ಮಾಡ್ತಾ ಇದ್ದೇನೆ, ಇಲ್ಲಿ ಈ ಮೈನಸ್ y ಇದ್ದದನ್ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ತಗೊಂಡಾಗ ಪ್ಲಸ್ y ಆಯ್ತು. ಹಾಗೆ ಏನ್ ಉಳಿತಿಲ್ಲ ಒಳಗ x plus 1 is equal to y. ಆದ್ರಿಂದ y is equal to x plus 1 ಅಂತ y ನ ಬೆಲೆ ಕಂಡು ಹಿಡ್ಕೋ ಉದ್ದೇಶದಿಂದ ನಾನಿಲ್ಲಿ y ಅನ್ನ ಹೊರಗೆ ತಗೊಂಡೆ. ಅದೇ ರೀತಿ ಇಲ್ಲಿಯೂ ಕೂಡ 3x plus 2y is equal to minus 12 ಇದ್ದದನ್ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ತಗೊಂಡಾಗ ಪ್ಲಸ್ 12 ಆಯ್ತು. ಅದೇ ರೀತಿ y ಅನ್ನ ನಾನು ತಗೋಬೇಕು ಅಂತ ಉದ್ದೇಶದಿಂದ 2y is equal to 12 ಹಾಗೆ ಇರ್ಲಿ. ಪ್ಲಸ್ 3x ಇದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಂದಾಗ ಮೈನಸ್ 3x ಆಯ್ತು. ದೇರ್ಫೋರ್ y is equal to 12 minus 3x divided by 2. ಯಾಕೆ ಬಂತಂದ್ರ ಇದು 2 ಗುಣಾಕಾರ ಇದೆ, ಇದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಂದಾಗ ಡಿವೈಡೆಡ್ ಬೈ 2 ಆಗ್ತದ. ಈ ರೀತಿ y ನ ಬೆಲೆಯನ್ನ ತೆಗೆದುಕೊಂಡು ಆದ ನಂತರ ನಾವೀಗ x is equal to ಮೊದಲೇ ಒಂದು ಸಮೀಕರಣಕ್ಕೆ x ನ ಬೆಲೆ 0 ಹಾಕಿದಾಗ ನಮ್ಗೆ ಏನ್ ಬರ್ತದ ಅನ್ನೋದನ್ನ ಇಲ್ಲಿ ನಾವು ಚೆಕ್ ಮಾಡೋಣ. x is equal to 0 ಹಾಕೋಣ. x is equal to 0 ಎಲ್ಲಿ ಹಾಕೋದು? y is equal to x plus 1 ನಲ್ಲಿ x ನ ಬೆಲೆ 0 ಹಾಕೋಣ. x plus 1 is equal to 0 plus 1 1 ಆಯ್ತು. ಆದ್ರಿಂದ x ಬೆಲೆ 0 ಆದಾಗ y ಬೆಲೆ 1 ಆಯ್ತು. ಅದೇ ರೀತಿ x is equal to 2 ನೀವು ಯಾವುದು ಬೆಲೆ 1 ಅನ್ನು ತಗೋಬಹುದು. ಯಾವುದು ಬೆಲೆ ತಗೊಂಡ್ರು ನಡೀತಿದೆ. ನಾ ಇಲ್ಲಿ 2 ತೆಗೆದುಕೊಂಡೇನಿ. y ಬೆಲೆ ಏನಾಗ್ತೈತಿ 2 plus 1, x ಇದ್ದಲ್ಲೇ 2 ಹಾಕಿ 2 plus 1 is equal to 3 ಆಯ್ತು. x ಬೆಲೆ 2 ಇದ್ದಾಗ y ಬೆಲೆ 3 ಬಂತು. ಅದೇ ರೀತಿ ಈ ಸೈಡು ಕೂಡ ನಾವ್ ಏನ್ ಮಾಡ್ಬೇಕು, x ನ ಬೆಲೆ ನಾನು ಫಸ್ಟ್ ಏನ್ ಹಾಕ್ತಾ ಇದ್ದೇನೆ 0 ಹಾಕ್ತಾ ಇದ್ದೇನೆ. 0 ಹಾಕಿದಾಗ y is equal to 12 minus 3 into x ಅಂದ್ರೆ 3 into x ನ ಬೆಲೆ 0, 3 into 0 ಅಂದ್ರೆ 0 ಆಯ್ತು. ಡಿವೈಡೆಡ್ ಬೈ 2, 12 by 2 ಆಯ್ತು. 2 1 2 6 ಅಂದ್ರೆ y ಬೆಲೆ 6 ಬಂತು ನಾವು ಭಾಗಿಸಿದಾಗ. ಅದೇ ರೀತಿ ನಾನು ಇಲ್ಲಿ x ನ ಬೆಲೆ 4 ತಗೊಂತಾ ಇದ್ದೇನೆ. x is equal to 4 ಹಾಕಿದಾಗ y is equal to 12 minus 3 into 4. x ನ ಜಾಗದಲ್ಲಿ 4 ಹಾಕೋಬೇಕು. 3 4 12 ಆಯ್ತು. 12ರಲ್ಲಿ 12 ಡಿವೈಡೆಡ್ ಬೈ 2 ಬರ್ಕೋಬೇಕು. 12 minus 12 ಅಂದ್ರೆ 0 by 2 ಅಂದ್ರ y ಬೆಲೆ 0 ಆಯ್ತು. ಆದ್ರಿಂದ ನಮಗೇನು 2 ಬೆಲೆಗಳು ಸಿಕ್ಕು. x 0, y 6 ಸಿಕ್ತು. x 4 ಹಾಕಿದಾಗ y ಬೆಲೆ 0 ಆಯ್ತು. ಈಗ ಇದನ್ನ ನಕ್ಷೆಯ ಮೂಲಕ ನಾವೀಗ ಬಿಡಿಸೋನು. ಇಲ್ಲೇ ನಾವು ಕಾರ್ಟೇಶಿಯನ್ ಪದ್ಧತಿ ಪ್ರಕಾರ ನಕ್ಷೆ ಬಿಡಿಸ್ಕೊಳ್ಬೇಕು. ಹೀಗೆ ಫಸ್ಟ್ ಇದು x ಅಕ್ಷ ಮತ್ತು ಇದು y ಅಕ್ಷ ಅಂತ ತಗೋಬೇಕು. ಅದೇ ರೀತಿ x ಡ್ಯಾಶ್ ಮೇಲೆ ಇದು y ಅಂತ ಬರ್ಕೋಬೇಕು. ಕೆಳಗೆ
y ಡ್ಯಾಶ್ ಅಂತ ಬರ್ಕೊಂಡು ನೆಕ್ಸ್ಟ್ ಇಲ್ಲಿ ಮಧ್ಯದಲ್ಲಿ 0, ಬಲಭಾಗದಲ್ಲಿ ಪ್ಲಸ್ ಇರುವಂತ ನಂಬರ್ಸ್ ಬರ್ಕೋಬೇಕು, ಎಡಭಾಗದಲ್ಲಿ ಮೈನಸ್, ಮೇಲೆ ಪ್ಲಸ್ ನಂಬರ್ಸ್ ಕೆಳಗೆ ಮೈನಸ್ ಸಂಖ್ಯೆ. ಇಲ್ಲಿ ನಮಗ ಫಸ್ಟ್ ನೀವು ನಕ್ಷೆ ಹೇಗ್ ಬಿಡಿಸ್ಬೇಕು ಅಂದಾಗ ನಾವು ಸ್ಕೇಲ್ ಏನ್ ತಗೋಬೇಕು ಅಂದ್ರೆ ಇಲ್ಲಿ ಬೆಲೆಗಳು ಏನದಾವ ನೋಡ್ಕೋಬೇಕು. 0 2 ಐತಿ, 1 3, 0 4 6 0 ಅಂದ್ರೆ y ನನಗ ಪ್ಲಸ್ 6 ತನ ಸಂಖ್ಯೆ ತಗೋಬೇಕು. ಇಲ್ಲಿ ನೋಡ್ಕೊಂಡ್ ನಾವೇನ್ ಮಾಡ್ಬೇಕು, ಸಂಖ್ಯೆಯನ್ನ ತಗೋಬೇಕು. ಆದ್ರಿಂದ ನಾನು ಸ್ಕೇಲ್ ಏನ್ ತಗೊಂಡೀನಿ ಅಂತಂದ್ರೆ, ನಾನು ಸ್ಕೇಲ್ ಇಲ್ಲಿ ಸ್ಕೇಲ್ ಎಕ್ಸ್ ಅಕ್ಷ ಒಂದೊಂದು ಬಾಕ್ಸ್ 1 ಸೆಂಟಿಮೀಟರ್ ನ ಸೂಚಿಸ್ತದ. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ಕೊಟು 1 ಅಂತ ತಗೊಂಡೇನಿ. y ಅಕ್ಷನು ಕೂಡ 1 ಸೆಂಟಿಮೀಟರ್ ಇಸ್ಕೊಟು 1. ಹಾಗೆ ನಾನಿಲ್ಲಿ ನಕ್ಷೆಯಲ್ಲಿ ಬರ್ಕೋಬೇಕು. ಇಲ್ಲಿ ಪ್ಲಸ್ 1 2 3 4 ಅಪ್ ಟು 8 ವರೆಗೆ ತಗೊಂಡೇನಿ. ಇಲ್ಲಿ ಮೈನಸ್ 1 2 3 4 ತಗೋಬೇಕು. ಮೇಲೆ 1 ರಿಂದ 8 ಸಂಖ್ಯೆಗಳನ್ನ ತಗೊಂಡೇನಿ. ಕೆಳಗೆ ಮೈನಸ್ 1 ರಿಂದ 6 ಸಂಖ್ಯೆಗಳನ್ನ ಮೈನಸ್ 6 ತನ ತಗೊಂಡಿನಿ. ಈ ತರ ನೀವು ಬಿಡಿಸ್ಕೊಂಡು ಆಮೇಲೆ ಇಲ್ಲಿ ನಕ್ಷೆಯಲ್ಲಿ ನಾವೀಗ ಕೊಟ್ಟಿರುವಂತ ನಾವೀಗ ಏನ್ ಎಕ್ಸ್ ಬೆಲೆ ಮತ್ತು y ಬೆಲೆ ತಗೊಂಡೇವಲ್ಲ ಅದನ್ನೀಗ ಈ ನಕ್ಷೆಯಲ್ಲಿ ಹಾಕೋಣಂತ. ಮೊದಲೇ ಒಂದು ಸಮೀಕರಣದ ನೋಡ್ಕೊಳ್ಳೋಣ. ಎಕ್ಸ್ 0 ಇದೆ ಮತ್ತು y ಏನಿದೆ ಬೆಲೆ 1 ಐತಿ. ಅಂದ್ರ ಎಕ್ಸ್ 0 ಮತ್ತು y ಏನಿದೆ 1 ಇದೆ. ಹಾಗಾಗಿ ನಾವಿಲ್ಲಿ ಏನ್ ತಗೋಬೇಕು, ಎಕ್ಸ್ 0 y 1 ಅಂತಂದ್ರೆ ಈ ಬೆಲೆ ಆಗ್ತು. ಹೌದಾ? ಇಲ್ಲಿ ನಾವ ಏನ್ ಬರ್ಕೊಳ್ಳೋಣ, 0 1 ಅಂತ ಬರ್ಕೊಳ್ಳೋಣ. ಅದೇ ರೀತಿ ನೆಕ್ಸ್ಟ್ ಎಕ್ಸ್ ಬೆಲೆ 2 y ಬೆಲೆ 3. ಇದು ಎಕ್ಸ್ ಬೆಲೆ 2 ಪ್ಲಸ್ 2 y ಬೆಲೆ 3 ಅಂತಂದ್ರ 2 ಎಲ್ಲಿ ಕೂಡ್ತದ, ಈ ಒಂದು ಬಿಂದು ಎಲ್ಲಿ ಕೂಡ್ತದ ಅದನ್ನ ನಾವೀಗ ಏನಂತ ಬರ್ಕೊಳ್ಳೋಣ, ಫಸ್ಟ್ ಎಕ್ಸ್ ಬೆಲೆ ಆಮೇಲೆ y 2 3. ಈಗ ಇದನ್ನ ಸ್ಕೇಲ್ ಮೂಲಕ ನಾನು ರೇಖೆಯನ್ನ ಎಳಿತೇನೆ. ಸ್ಕೇಲ್ ಅನ್ನ ತೆಗೆದುಕೊಂಡು ನಾನೀಗ ರೇಖೆಯನ್ನ ಎಳಿತಾ ಇದ್ದೇನೆ. ಕರೆಕ್ಟ್ 2 ಎಲ್ಲಿ ಕೂಡ್ತದ ಅಲ್ಲಿ ರೇಖೆ ಎಳ್ಕೋಬೇಕು. ಈ ರೀತಿ ರೇಖೆಯನ್ನ ಎಳೆದುಕೊಳ್ಬೇಕು. ಈಗ ಅದು ಯಾವ ಒಂದು ಸಮೀಕರಣದಪ್ಪ ಅಂತೇಳಿ ಆ ಸಮೀಕರಣ ಹೆಸರು ಬರ್ಕೋಬೇಕು. ಎಕ್ಸ್ ಮೈನಸ್ ವೈ ಪ್ಲಸ್ 1 = 0 ಅಂತೇಳಿ. ಇನ್ನ ಎರಡನೇ ಸಮೀಕರಣ ಬೆಲೆಗಳೇನು, 0 6 ಅಂದ್ರೆ ಎಕ್ಸ್ ಅಕ್ಷದಲ್ಲಿ 0, y ಅಕ್ಷದಲ್ಲಿ 6, y ಅಕ್ಷದಲ್ಲಿ 6 ಅಂತ ಈ ಬೆಲೆಯನ್ನ ಮಾರ್ಕ್ ಮಾಡಿ ನಾವಿಲ್ಲಿ ಏನ್ ಬರ್ಕೋಬೇಕು, 0 ಮತ್ತು 6 ಅಂತ ಬರ್ಕೋಬೇಕು. ಎಕ್ಸ್ ಬೆಲೆ 4, y ಬೆಲೆ 0. ಎಕ್ಸ್ ಬೆಲೆ 4, y ಬೆಲೆ 0 ಅಂತಂದ್ರ ಇಲ್ಲೇ ಬರ್ತದದು. ಅದನ್ನ 4 0, 4 ಅಂದ್ರೆ ಏನು, ಎಕ್ಸ್ y 0. ಈಗ ಇವೆರಡು ಎಲ್ಲಿ ರೇಖೆಗಳು ಕೂಡ್ತಾವ ಅಲ್ಲಿ ನಾನು ಇಲ್ಲಿ ಕರೆಕ್ಟ್ ಆಗಿ ರೇಖೆಯನ್ನ ಎಳೆದುಕೊಳ್ತಾ ಇದ್ದೀನಿ. ಇದು ಯಾವ ಸಮೀಕರಣ, ಈಗ ನಾನು ಎಳೆದಿರುವ ರೇಖೆ ಯಾವ ಸಮೀಕರಣ ಅಂತಂದ್ರೆ 3x ಪ್ಲಸ್ 2y ಮೈನಸ್ 12 = 0. ಆ ರೇಖೆಗೆ ನೀವು ಯಾವ ಸಮೀಕರಣದ ಬರ್ದಿರಲ್ಲ ಅದನ್ನ ಹೇಳ್ಕೋಬೇಕು. ಈಗ ನೋಡಿ, ನಮಗೆ ಇಲ್ಲೊಂದು ಬಿಂದು, ನಮ್ಗ ತ್ರಿಭುಜ ಅಂತ ಹೇಳಿ ಈ ಒಂದು ನಕ್ಷೆ ತೆಗೆದ್ರೆ ನಮ್ಗೊಂದು ಇಲ್ಲಿ 3 ಬಿಂದುಗಳು ಸೇರ್ತಾ ಇದಾವೆ. ಇದು 1, ಇದು 2, ಈ ಬಿಂದು ತಗೋಬೇಕು. ಯಾಕಂದ್ರೆ ಇಲ್ಲಿ ತ್ರಿಭುಜಾಕಾರ ಆಗ್ಬೇಕಲ್ಲ ನನಗ. ಈ ತ್ರಿಭುಜ 3 ಬಿಂದುಗಳು ಯಾವ್ಯಾವ್ದಪ್ಪ, ಒಂದನೇದು 4 0, ಒಂದನೇದಂತೂ 4 0 ಆಯ್ತಾ. ಒಂದನೇದು ಬಿಂದು ನನಗೆ ಶೃಂಗಬಿಂದು 3 ಶೃಂಗಬಿಂದು ಕಂಡಿಡಿ ಅಂದಾರಲ್ಲ, ಒಂದನೇದು 4 0 ಆಯ್ತು, ಎರಡನೇದು 2 3 ಆಯ್ತು. ಇದೇನ್ ತಗೋಬೇಕು ನಾನಿಲ್ಲಿ, ಈ ಬಿಂದು. ಇದನ್ನ ತಗೋಬಾರ್ದು, ಇದನ್ನ ತಗೋಬೇಕು. ಯಾಕಂದ್ರೆ ತ್ರಿಭುಜ ಆಗ್ಬೇಕಲ್ಲ. ಆದ್ರಿಂದ ನಾನು ಏನ್ ತಗೋಬೇಕು, -1. ಇಲ್ಲೇನು ಬಿಂದುವನ್ನ ತಗೋಬೇಕು ನಾನಿಲ್ಲಿ. ಏನಪ್ಪಾ, -1 0 ಅಂತ ತಗೋಬೇಕು. ಏನ್ ತಗೋಬೇಕು, -1 0.
ಈ 3 ಬಿಂದು ನನಗೆ 3 ಶೃಂಗ ಬಿಂದುಗಳು, ತ್ರಿಭುಜದ 3 ಶೃಂಗ ಬಿಂದುಗಳು ಸಿಕ್ಕು. ಆಮೇಲೆ ತ್ರಿಕೋನೀಯ ವಲಯವನ್ನ ಛಾಯೆಗೊಳಿಸ್ರಿ ಅಂತಂದ್ರ ಅದನ್ನ ನಾವಿಲ್ಲಿ ತೋರಿಸ್ಬೇಕು. ಇಲ್ಲಿ ತ್ರಿಭುಜ ಉಂಟಾಗಿದೆ ಅಂತ ಹೇಳಿ ನಾವಿಲ್ಲಿ ತೋರಿಸ್ಬೇಕು, ಅದನ್ನ ಛಾಯೆಗೊಳಿಸ್ಬೇಕು ಈ ತರ. ಅಂದ್ರೆ ಇದು ನಮ್ಗೆ ತ್ರಿಭುಜ ಆಯ್ತು ಅನ್ನೋದನ್ನ ಕಂಡು ಬರ್ತದೆ ಈ ತರ. ಆದ್ರಿಂದ ಈ ರೀತಿ ನಾವೇನ ನಕ್ಷೆಯನ್ನ ಬಿಡಿಸ್ಬೇಕು. ಮತ್ತ ನಮಗೆ 3 ಶೃಂಗ ಬಿಂದುಗಳು ಸಿಕ್ಕು ಮತ್ತ ಒಂದು ತ್ರಿಭುಜಾಕಾರನು ಕೂಡ ಈ ಒಂದು ನಕ್ಷೆಯಿಂದ ನಮಗೆ ದೊರೀತು. ಆಮೇಲೆ ಕೆಳಗ್ ನಾವೇನ್ ಬರಿಬೇಕು ಅಂತಂದ್ರೆ, ಹಾಗಾಗಿ ಅಲ್ಲಿ ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ತ್ರಿಭುಜದ ಶೃಂಗ ಬಿಂದುಗಳನ್ನ ಹೇಳ್ರಿ ಅಂತ. ಆದ್ರಿಂದ ತ್ರಿಭುಜದ ಶೃಂಗಗಳು ಯಾವ್ಯಾವ್ದು? 1 -1 0, 4 0 ಮತ್ತೆ 2 3. -1 0, 4 0 ಮತ್ತು 2 3 ಆಗಿವೆ ಅಂತ ಹೇಳಿ ಈ ರೀತಿ ನಕ್ಷೆಯಲ್ಲಿ ಬರಿಬೇಕು. ಈ ತರ ನಾವು ನಕ್ಷೆಯನ್ನ ಈ ತರ ಬಿಡಿಸೋದು. ಇದು ಒಂಥರ ಡಿಫ್ರೆಂಟ್ ಇದೆ ಈ ಕ್ವಶನ್, ಈ ತರ ಬಿಡಿಸೋದು. ಹಾಗಾಗಿ ನಾನು ಅಭ್ಯಾಸ 3.1 ಅಲ್ಲಿ ಪೂರ್ತಿ ಲಾಸ್ಟ್ ಕ್ವಶನ್ ಇದು ಬಿಡಿಸಿ ನಿಮಗೆ ಹೇಗೆ ನಕ್ಷೆ ಬಿಡಿಸ್ಬೇಕು ಅನ್ನೋದನ್ನ ಕೂಡ ಹೇಳ್ಕೊಟ್ಟೇನಿ. ಮತ್ತ ನನ್ನ ಈ ಒಂದು ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತೆ ಏನಾದ್ರೂ ಕಮೆಂಟ್ ಇದ್ರೆ ಹೇಳ್ರಿ. ಮತ್ತೆ ಮುಂದಿನ ವಿಡಿಯೋಕ್ಕೆ ಭೇಟಿಯಾಗೋಣ. ಧನ್ಯವಾದಗಳು.